ಹಾಯ್ ಫ್ರೆಂಡ್ಸ್, ಟ್ರೆಂಡಿ ಮನೆ ರೆಸಿಪೀಸ್ ಚಾನಲ್ ನೋಡ್ತಾ ಇರೋಂಥ ಎಲ್ಲ ನನ್ನ ವೀಕ್ಷಕರಿಗೂ ನಮಸ್ಕಾರಗಳು. ನಾನಿವತ್ತು ಸೋಯಾ ಚಂಕ್ಸ್ ಮಿಕ್ಸ್ಡ್ ವೆಜಿಟೇಬಲ್ಸ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ಕಾಂಬೋ ಆಗಿರುತ್ತೆ ಗೀ ರೈಸ್ಗೆ, ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಕೂಡ. ಮೊದಲನೇದಾಗಿ ನಾನು ಕುಕ್ಕರ್ನ ಇಲ್ಲಿ ಹೀಟ್ ಮಾಡ್ಕೊಂಡು 1 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಇದಕ್ಕೆ ಒಗ್ಗರಣೆಗೆ ಬೇಕಾಗಿರೋದೆಲ್ಲ ಜೀರಿಗೆ, ಸೋಂಪು, ಮೆಣಸು, ಮರಾಠಮೊಗ್ಗು, ಒಂದು ಏಲಕ್ಕಿ, 2ರಿಂದ 3 ಬೇ ಲೀಫ್, ಪಲಾವ್ ಎಲೆ, ಇದಿಷ್ಟು ಹಾಕಿ ಅದೆಲ್ಲ ಸ್ವಲ್ಪ ಸಿಡಿಯೋವರೆಗೂ ವೇಟ್ ಮಾಡ್ತೀನಿ. ಅದು ಸಿದ್ಮೇಲೆ ಈರುಳ್ಳಿ ಮತ್ತು ತರಕಾರಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನ ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಗೋಲ್ಡ್ ಕಲರ್ ಆಗೋವರೆಗೂ ಹೀಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಲಿ ಫ್ರೈ ಮಾಡಬೇಕು. ಅದು ಗೋಲ್ಡ್ ಕಲರ್ ಆದ ತಕ್ಷಣ ನಾನೊಂದು ಲೈಟಾಗಿ ಒಂದು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಪೇಸ್ಟ್ ಇರುತ್ತೆ, ಅದನ್ನು ಸ್ವಲ್ಪ ಕರಿ ಕ್ವಾಂಟಿಟಿ ಜಾಸ್ತಿ ಇರಲಿ ಜಾಸ್ತಿ ಬರಲಿ ಅಂತ ಈ ಥರ ಪೇಸ್ಟ್ ರೆಡಿ ಮಾಡಿದ್ದೆ. ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಅದು ಕಲರ್ ಚೇಂಜ್ ಆದ ತಕ್ಷಣ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್ ಮತ್ತು 1 ಟೀ ಸ್ಪೂನ್ ಆಮ್ಚೂರ್ ಪೌಡರ್. ಅದಾದಮೇಲೆ ನಾನು ಸ್ವಲ್ಪ ಕಲರ್ ಜಾಸ್ತಿ ಬರಲಿ, ರೆಡ್ ಕಲರ್ ಅಂದ್ಬಿಟ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ. ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಗ್ರೇವೀಸ್ಗೆ ಏನಿರುತ್ತೆ ಅದು ತುಂಬ ಒಳ್ಳೆ ಕಲರ್ ಕೊಡುತ್ತೆ. ಅದಾದಮೇಲೆ ಕೊನೆಯದಾಗಿ ನಾನು ಗರಂ ಮಸಾಲ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ, ಅದು ಕೂಡ ಒಳ್ಳೆ ಅರೋಮಾ ಕೊಡುತ್ತೆ. ಇದನ್ನೆಲ್ಲ ಹಾಕಿದ್ಮೇಲೆ ಇದನ್ನು ಕೂಡ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಅದು ಪೇಸ್ಟ್ ಏನು ರುಬ್ಬಿಟ್ಕೊಂಡಿದ್ದೆ ಅದ್ರದ್ದು ಸ್ಟಾಕ್ ಕೂಡ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಚೂರು ಕುದಿಬೇಕು. ಅದು ಕುದ್ದು ಆ ವೆಜಿಟೇಬಲ್ಸ್ಗೆಲ್ಲ ಖಾರ ಹಿಡಿಯೋಕ್ಕೆ ಸ್ವಲ್ಪ 5 ಮಿನಿಟ್ಸ್ ಆಯಿತು. ಕುದ್ಬಿಟ್ಟು ತುಂಬ ಒಳ್ಳೆಯ ಅರೋಮಾ ಬರ್ತಾಯಿದೆ. ಮಸಾಲೆ ಮತ್ತು ರುಬ್ಬಿಟ್ಟು ಪೇಸ್ಟ್ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿರೋದು ಒಳ್ಳೆ ಫ್ರ್ಯಾಗ್ರೆನ್ಸ್ ಬರ್ತಾಯಿದೆ. ಅದೆಲ್ಲ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ನಾನು ಒಂದು ಉಪ್ಪಿನ ಬಿಸಿನೀರಲ್ಲಿ ಡಿಪ್ ಮಾಡಿ ಹಿಂಡಿಟ್ಕೊಂಡಿರೋ ಸೋಯಾ ಚಂಕ್ಸ್ನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಕೂಡ ಎಣ್ಣೆ ಖಾರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಅದು ಕುದ್ಮೇಲೆ ನಾವು ಗ್ರೇವಿಗೆ ನಾವು ಏನು ಟೆಕ್ಸ್ಚರ್ ಬೇಕೋ ಅಷ್ಟು ನಾವು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು, ನಾನು ಏನು ಕ್ವಾಂಟಿಟಿ ಗ್ರೇವಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 to 3 ವಿಷಲ್ ಕೂರಿಸ್ತೀನಿ. ನೋಡಿ, ಕುಕ್ಕರ್ ಲಿಡ್ ಓಪನ್ ಮಾಡ್ತೀನಿ. ತುಂಬ ಚೆನ್ನಾಗಿ ತರಕಾರಿ ಕೂಡ ಚೆನ್ನಾಗಿ ಬೇಯ್ಕೊಂಡಿದೆ, ಸೋಯಾ ಚಂಕ್ಸ್ ಕೂಡ ತುಂಬ ಚೆನ್ನಾಗಿ ಬೆಂದೋಗಿದೆ. ಅದ್ರ ಜೊತೆ ಖಾರ ಮಸಾಲಗಳು ಕೂಡ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಕರಿಗೆ. ಇದು ಗೀ ರೈಸ್ಗಾಗಲಿ, ಅನ್ನಕ್ಕಾಗಲಿ, ರೊಟ್ಟಿಗಾಗಲಿ, ಪೂರಿ, ಚಪಾತಿ, ಪರೋಟ ಎಲ್ಲದಕ್ಕೂ ಒಳ್ಳೆ ಕಾಂಬೋ ಆಗಿರುತ್ತೆ ಈ ಸೋಯಾ ಚಂಕ್ಸ್ ಕರಿ. ನಾನು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.